2024ರಲ್ಲಿ ತಮಗೆ ಪೆನ್ ಅವಾರ್ಡ್ ಬಂತು. ಸೊ ಈಗ ಮತ್ತೆ ಬೂಕರ್ ಪ್ರಶಸ್ತಿಯ ಸನಿಯಕ್ಕೆ ಬಂದಿತ್ತು. ಅದರ ಒಬ್ಬ ಹೆಣ್ಣುಮಗಳಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೊಟ್ಟ ಮೊದಲ ಒಂದು ಕೃತಿ ಈ ಹಂತಕ್ಕೆ ಬಂದು ತಲುಪಿದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಇದು ಕನ್ನಡ ಸಾಹಿತ್ಯ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೀಲಿಕ್ಕೆ ಇದು ಒಂದು ಕಾರಣ ಆಯಿತು. ಹಾಗೆ ನೋಡಿದರೆ ಕನ್ನಡ ಸಾಹಿತ್ಯದ ಅಗಾಧ ನಿಕ್ಷೇಪ ಇದನ್ನು ಹೆಚ್ಚು ಅನ್ವೇಷಣೆಗೆ ಒಳಗಾಗಿಲ್ಲ ಜಾಗತಿಕ ಮಟ್ಟದಲ್ಲಿ. ಇದು ಬಹಳ ಸುಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಕೂಡ ನಮ್ಮ ಸಮಾಜ, ಸಮುದಾಯ ಮತ್ತು ನಮ್ಮ ಸರ್ಕಾರದ ಮೇಲೆ ಕೂಡ ಅನೇಕ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಯ ಪೈಕಿ ನಮಗೆ ಬಹಳ ಮುಖ್ಯವಾಗುವುದು ಅಂತ ಹೇಳಿದರೆ ಕನ್ನಡದ ಹೆಚ್ಚಿನ ಕೃತಿಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಮತ್ತು ಅದು ಸೂಕ್ತವಾದಂಥ ಪ್ರಕಟಣಾ ಸಂಸ್ಥೆಗಳ ಮೂಲಕ ಅದು ಪ್ರಕಟಣೆ ಆಗಬೇಕು ಅನ್ನುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಅದು ಬಹುಶಃ ಕರ್ನಾಟಕದಲ್ಲಿ ಈ ಕೆಲಸ ಹೆಚ್ಚು ತೃಪ್ತಿಕರವಾದಂಥ ಮಟ್ಟದಲ್ಲಿ ಇಲ್ಲ. ಇದನ್ನು ಬಹಳ ಹೆಚ್ಚಿನ ಸಮನ್ವಯ ಮತ್ತು ಹೆಚ್ಚಿನ ದೂರದೃಷ್ಟಿಯಿಂದ ಈ ಕೆಲಸವನ್ನು ಅನುವಾದದ ಕ್ರಿಯೆಯಲ್ಲಿ ಸರ್ಕಾರ ಉತ್ತೇಜನವನ್ನು ಕೊಟ್ಟು ತೊಡಗಿಸ್ಕೋಬೇಕಾದಂಥ ಅಗತ್ಯ ಇದೆ. ಈಗ ನೋಡಿ, ನಮ್ಮಲ್ಲಿ ಬಹಳಷ್ಟು ಪ್ರಶಸ್ತಿಗಳಿವೆ. ನಮ್ಮ ಜಿಲ್ಲೆಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಇವೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕೂಡ ಕನ್ನಡಕ್ಕೆ ಬಂದಿವೆ. ಆದರೆ ಇವೆಲ್ಲವೂ ಕೂಡ ನಮ್ಮ ಅಂತರಂಗದ ವ್ಯವಹಾರದ ರೀತಿಯಲ್ಲಿ ಇದುವರೆಗೂ ನಡೀತಾ ಇದೆ. ನಾವು ಜಾಗತಿಕ ಮಟ್ಟದಲ್ಲಿ ಹೋಗಬೇಕಾದ್ರೆ ಆ ಜಾಗತಿಕ ಮಟ್ಟದ ಶಿಷ್ಟಾಚಾರವನ್ನು ನಾವು ಅನುಸರಿಸಬೇಕಾಗತ್ತೆ. ಕನ್ನಡದಲ್ಲಿ ಉತ್ಕೃಷ್ಟ ಸಾಹಿತ್ಯ ಇದೆ, ಬಟ್ ಅದು ಅನುವಾದ ಆಗದಲ್ಲೇ ನಮಗೆ ಕೆಲವೊಂದು ಕಡೆ ಬೂಕರ್ ಅಂತ ಪ್ರಶಸ್ತಿಗಳು ನಿಲುಕ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಲುಕ್ತಾ ಇಲ್ಲ. ಹೌದು, ಬಹಳ ಉತ್ಕೃಷ್ಟವಾದ ಸಾಹಿತ್ಯ ಇದೆ. ನಮ್ಮ ಹಳೆಗನ್ನಡ ಸಾಹಿತ್ಯ ಸೃಷ್ಟಿ ಕೂಡ ಜಾಸ್ತಿ ಇದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಈ ಬಗ್ಗೆ ಬಹಳಷ್ಟು ಚಳವಳಿ ಪ್ರೇರಿತವಾದಂಥ ಮತ್ತು ಸಾಮಾಜಿಕವಾದಂಥ ಬದ್ಧತೆ ಇರತಕ್ಕಂಥ ಜನಪರವಾದಂಥ ಅನೇಕ ಸಾಹಿತ್ಯದ ಕೃತಿಗಳು ರಚನೆಯಾಗಿವೆ. ಅವು ಜಾಗತಿಕ ಮಟ್ಟದಲ್ಲಿ ನಿಜವಾಗಿಯೂ ಮನ್ನಣೆ ಪಡೀಲಿಕ್ಕೆ ಅರ್ಹ ಆಗಿರ್ತಕ್ಕಂಥ ಕೃತಿಗಳು. ಆದರೆ ನಮಗೆ ಆ ಕ್ರಮ ಗೊತ್ತಿಲ್ಲದೆ ಇರೋದರಿಂದ ನಾವೆಲ್ಲೋ ಹಿಂದೆ ಬೀಳ್ತಾ ಇದ್ದೀವಿ. ಅದಕ್ಕೆ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗಿದೆ. ತಮ್ಮ ಕೃತಿ ಲಾಂಗ್ ಲಿಸ್ಟಲ್ಲಿ ಸ್ಥಾನ ಪಡ್ಕೊಳ್ತು. ಅದರಿಂದ ಇಲ್ಲಿವರೆಗೆ 1-1.5 ತಿಂಗಳ ಸಮಯ ತಗೊಳ್ತು. ಈಗ ಶಾರ್ಟ್ ಲಿಸ್ಟಿಗೆ ಬಂದಿದೆ. ಈಗ ಮೇ 20 ಮೇಲೆ ಸಹಜವಾಗಿ ಭಾರತಕ್ಕೂ ಕುತೂಹಲ ಇದೆ, ನಿಮಗೂ ಕೂಡ ಒಂದು ಕುತೂಹಲ ಇರುತ್ತೆ. ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾನು ಬಹುಶಃ ನನಗೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಏನು ಅನಿಸುತ್ತೆ, ನನಗೆ ಆ ಬಹುಮಾನ ಬರಬೇಕು, ಪ್ರಶಸ್ತಿ ಬರಬೇಕು ಅದಕ್ಕೆ ಬಹಳಷ್ಟು ಆಯಾಮಗಳಿವೆ. ನನಗೆ ಯಾಕೆ ಬರಬೇಕು ಅನ್ನೋದಕ್ಕೆ ನಾನು ಉತ್ತರವನ್ನು ಹುಡುಕ್ತಾ ಹೋದಾಗ ಅದಕ್ಕೆ ಬಹಳಷ್ಟು ಆಯಾಮಗಳಿವೆ. ಈ ಹಂತದಲ್ಲಿ ಸಹಜವಾದಂಥ ಆಸೆ ಅದು ನನಗೆ ಬರಬೇಕು. ಆ ಮೂಲಕ ನನಗೆ ವೈಯಕ್ತಿಕವಾಗಿ ಬಂದರೂ ಕೂಡ ಆ ಮೂಲಕ ಭಾರತವೇ ಸಂಭ್ರಮಿಸುತ್ತೆ, ನಮ್ಮ ಕರ್ನಾಟಕ ಇನ್ನೂ ಹೆಚ್ಚು ಸಂಭ್ರಮಿಸುತ್ತೆ, ಮತ್ತು ನಮ್ಮ ಹಾಸನ ಇನ್ನೂ ಅತಿ ಹೆಚ್ಚು ಸಂಭ್ರಮಿಸುತ್ತೆ. ಆ ಕಾರಣದಿಂದ ಕೊನೆಯದಾಗಿ ಈ ಪ್ರಶಸ್ತಿಯ ಅಂತಿಮ ಘಟ್ಟದಲ್ಲಿರತಕ್ಕಂಥ ತಾವು ಕೇವಲ ತಾವು ಸಾಹಿತ್ಯವನ್ನು ಅಷ್ಟೇ ಮಾಡಲಿಲ್ಲ, ಸಮಾಜಕ್ಕೆ ಮುಖ್ಯಮುಖಿಯಾದವರು, ಬೀದಿಗಿಳಿದು ಹೋರಾಟ ಮಾಡಿದಂಥವ್ರು. ಸೊ ಈ ಸಂದರ್ಭದಲ್ಲಿ ಸಾಹಿತ್ಯ ಯಾವ ಕಡೆಗೆ ನೋಡಬೇಕು, ಯಾವ ರೀತಿ ಸಾಗಬೇಕು ಅಂತ ನಿಮ್ಗೆ ಅನಿಸುತ್ತೆ? ನಾನಿವತ್ತೇನು ಮಾರ್ಗದರ್ಶನ ನೀಡೋ ಅಗತ್ಯನೇ ಇಲ್ಲ. ನಮ್ಮ ಕನ್ನಡ ಸಾಹಿತ್ಯ ಅಥವಾ ಆ ಮಟ್ಟಿಗೆ ಹೇಳಬೇಕಾದ್ರೆ ನಮ್ಮ ಭಾರತದ ಸಾಹಿತ್ಯ ಅಥವಾ ಜಾಗತಿಕ ಮಟ್ಟದ ಒಂದು ಸಾಹಿತ್ಯ ಕೃಷಿಯನ್ನೇ ತೆಗೆದುಕೊಳ್ಳಿ, ಯಾವತ್ತೂ ಕೂಡ ಅದು ಮನುಷ್ಯ ಪರವಾದಂಥ ಧ್ವನಿಗಳನ್ನು ಹೊಂದಿರುತ್ತೆ. ಸಮಾಜದಲ್ಲಿ ಶೋಷಿತರ ಪರವಾದಂತಹ ಒಂದು ಧ್ವನಿಯಾಗಿರುತ್ತೆ. ಸಮಾಜದಲ್ಲಿ ಇಲ್ಲದವರ ಪರವಾದಂತಹ ಒಂದು ಗಟ್ಟಿಯಾದ ಧ್ವನಿಯಾಗಿರುತ್ತೆ. ಮತ್ತು ಇವತ್ತಿನ ಯುದ್ಧ, ಅಶಾಂತಿ, ಮನುಷ್ಯ ಜೀವನವನ್ನು ಅತ್ಯಂತ ಕೇವಲವಾಗಿ ಪರಿಗಣಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಿಜವಾಗಿಯೂ ಆರೋಗ್ಯವಂತ ಸಾಹಿತ್ಯದ ಕೃಷಿ ಆಗ್ತಕ್ಕಂಥದ್ದು, ಸೃಷ್ಟಿ ಆಗ್ತಕ್ಕಂಥದ್ದು, ಈ ಪರಿಸರದ ಬಗ್ಗೆ, ಸಮಾಜದ ಬಗ್ಗೆ, ಜನರ ಬಗ್ಗೆ, ಮನುಷ್ಯರ ಬಗ್ಗೆ, ಮೇಲು ಕೀಳಿನ ವಿರುದ್ಧ ಮತ್ತು ಉಳ್ಳವರು ಇಲ್ಲದವರ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥ, ಅದನ್ನು ಕೊನೆಗಾಣಿಸ್ತಕ್ಕಂಥ ಸಾಹಿತ್ಯ ಸೃಷ್ಟಿಯಾಗಬೇಕಾದ್ದು ಅಗತ್ಯವಾಗಿದೆ.
ಇದು ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಯಾಗಿರ್ತಕ್ಕಂಥ ಬೂಕರ್ ಅವಾರ್ಡ್ನ ಕೊನೆಯ ಮೆಟ್ಟಿಲವರೆಗೂ ತಲುಪಿರ್ತಕ್ಕಂಥ ಸಾಹಿತಿ ಬಾನು ಮುಸ್ತಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.